ಹಾಯ್ ನಮಸ್ಕಾರ ಸ್ನೇಹಿತರೆ, ಹಾಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಕ್ಕಂಥ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ನಮಸ್ಕಾರ. ಈ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ತಕ್ಕಂಥ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ. ಯೂಟ್ಯೂಬ್ ಮೊನಿಟೈಸೇಷನ್ಗೆ ಇನ್ನು ಮುಂದೆ 4000 ವಾಚ್ ಅವರ್ಸ್ ಸಾಕಾಗಲ್ಲ. ಯೂಟ್ಯೂಬ್ ಹೊಸ ಅಪ್ಡೇಟನ್ನು ಬಿಟ್ಟಿದೆ. ಅದರ ಪ್ರಕಾರ ಈಗ ನೀವು 8000 ವಾಚ್ ಅವರ್ಸನ್ನು ಮಾಡಲೇಬೇಕು. ಸೊ ಹೀಗಾಗಿ ಆ ಹೊಸ ಅಪ್ಡೇಟನ್ನು ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಏನಪ್ಪ ಅಂತಂದು ಕೇಳಿದ್ರೆ, ಈಗ ನಿಮಗೆ ಬಿಫೋರಾಗಿ ಗೊತ್ತಿರ್ಬೋದು, ನಾವು ಯೂಟ್ಯೂಬ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ವಿಡಿಯೋನ ಅಪ್ಲೋಡ್ ಮಾಡಿದ ನಂತರ ನಮಗೆ ಯೂಟ್ಯೂಬ್ನಿಂದ ದುಡ್ಡು ಬರಬೇಕಪ್ಪ ಅಂತಂತ ಕೇಳಿದರೆ ಯೂಟ್ಯೂಬ್ನ ಒಂದು ಕ್ರೈಟೀರಿಯಾ ಇರುತ್ತೆ. ಅದೇನು ಕ್ರೈಟೀರಿಯಾಪ್ಪ ಅಂತಂತ ಹೇಳಿದರೆ 1000 ಸಬ್ಸ್ಕ್ರೈಬರ್ಸ್ಗಳು ಕಂಪ್ಲೀಟ್ ಆಗಿರಬೇಕು, ಜೊತೆಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು. ಅದು 12 ಮಂತ್ ಅಂದರೆ 365 ಡೇಸ್ಗೆ, ಒಂದು ವರ್ಷಕ್ಕೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು. ಶಾರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ಬೇಕಪ್ಪ ಅಂತಂತ ಕೇಳಿದ್ರೆ 10 ಮಿಲಿಯನ್ ವ್ಯೂಸ್ ಆಯ್ತಪ್ಪ ಶಾರ್ಟ್ಸ್ಗೆ ಅಂತಂತ ಹೇಳಿದ್ರೆ ನೀವು ಹಣವನ್ನು ಗಳಿಸ್ತಕ್ಕಂಥ ಆಪ್ಷನ್ನು ಯೂಟ್ಯೂಬ್ನಲ್ಲಿ ಇಟ್ಟಿದ್ರು. ಸೊ ಹೀಗಾಗಿ ಯೂಟ್ಯೂಬ್ನವರು ಈ ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಅದೇನಪ್ಪ ಅಂತಂತ ಕೇಳಿದರೆ, ಈ ಅಪ್ಡೇಟಿನ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಬಹುಮುಖ್ಯ ಮತ್ತು ಅಪ್ ಕಮ್ಮಿಂಗ್ ಯಾರು ನಾನು ಯೂಟ್ಯೂಬ್ಗೆ ಬರ್ತೀನಿ ಅಂತಂತೇಳಿ ತಯಾರಾಗಿರ್ತಾರಲ್ಲ ಅವರಿಗೂ ಸಹ ಇದು ಇಂಪಾರ್ಟೆಂಟ್ ವಿಡಿಯೋ. ಈಗಾಗಲೇ ನೀವು ಯೂಟ್ಯೂಬ್ ಚಲನನ್ನು ಮಾಡಿರ್ತೀರಿ, ಹಣವನ್ನು ಗಳಿಸ್ತಿರ್ತೀರಿ. ಸೊ ಅವ್ರಿಗೆ ಈ ರೂಲ್ಸು ಅಪ್ಲಿಕೇಬಲ್ ಆಗಲ್ಲ. ಈ ಹೊಸ ಅಪ್ಡೇಟಲ್ಲಿ ಏನು ಬಿಟ್ಟಿದ್ದಾರೆ ಅಂತಂತ ಕೇಳಿದರೆ, 4000 ಬದಲಿ 8000 ವಾಚ್ ಅವರ್ಸನ್ನು ನೀವು ಕಂಪ್ಲೀಟನ್ನು ಮಾಡಬೇಕು. ಅಂದರೆ ಡಬಲ್ 4000 ಇತ್ತು ವಾಚ್ ಅವರ್ಸ್, ಈಗ 8000 ವಾಚ್ ಅವರ್ಸನ್ನು ಮಾಡಿದ್ದಾರೆ, ಡಬಲನ್ನು ಮಾಡಿದ್ದಾರೆ. ಸೊ ಅದು ಮತ್ತು ಹಳೆದು ಈಗಿನ ಸದ್ಯದ ಪರಿಸ್ಥಿತಿ, ಮುಂದೆ ಬದಲಾಗ್ತಕ್ಕಂಥ ಪರಿಸ್ಥಿತಿಯ ಬಗ್ಗೆ ಇಲ್ಲಿ ಫೋಟೋನ ಹಾಕಿರ್ತೀನಿ. ನೀವು ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ. YT ಸ್ಟುಡಿಯೋ ಕ್ರಿಯೇಟರ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ರೆ ಅದು ಇನ್ನೂ ಅಪ್ಡೇಟ್ ಆಗಿರೋದಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ, ಆ ಅಪ್ಡೇಟ್ ಯಾವಾಗ ಬರುತ್ತೆ ಅಂತಂತ ಕೇಳಿದರೆ, ಆ ಅಪ್ಡೇಟು ಮುಂದಿನ ವರ್ಷ ಅಂದರೆ 2027 ಫೆಬ್ರವರಿ 1ನೇ ತಾರೀಕು ಆ ಅಪ್ಡೇಟ್ ಬರುತ್ತೆ ಸ್ನೇಹಿತರೆ. ಆವಾಗ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅರ್ನಿಂಗ್ ಆಪ್ಷನ್ನಲ್ಲಿ ನಿಮಗೆ ಆ ಅಪ್ಡೇಟ್ ಕಾಣುತ್ತೆ. ಸೊ ಹೀಗಾಗಿ ಆ ಅಪ್ಡೇಟನ್ನು ಅಡ್ವಾನ್ಸ್ ಆಗಿ ಎಲ್ಲ ಕ್ರಿಯೇಟರ್ಸ್ಗಳಿಗೆ ತಿಳಿಲಿ ಎಂಬುವ ಉದ್ದೇಶಕ್ಕಾಗಿ ಅಡ್ವಾನ್ಸ್ ಆಗಿ ಅಪ್ಡೇಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಹೀಗಾಗಿ ನಾನು ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ, ವಿಡಿಯೋ ಮಾಡುವವರಿಗೆ ಮತ್ತು ಯೂಟ್ಯೂಬ್ನಲ್ಲಿ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡಬೇಕಂತ ಕೇಳಿದರೆ ಅಂಥವ್ರಿಗೆ 4000 ಇತ್ತು, ಈಗ ಡಬಲ್ ಆಯಿತು. 10,000 ಮಿಲಿಯನ್ಸ್ ಇತ್ತು, ಇದು 10 ಮಿಲಿಯನ್ಸ್ ಇತ್ತು, 10 ಮಿಲಿಯನ್ಸ್ ಇತ್ತು, ಈಗ 20 ಮಿಲಿಯನ್ಸ್ ಆಯಿತು. ಸೊ ಹೀಗಾಗಿ ಅಂದರೆ ಕಾಂಪಿಟೇಷನ್ದ ಡಬಲ್ ಪಟ್ಟು ಮಾಡಿಬಿಟ್ಟಿದ್ದಾರೆ. ಅಂದರೆ ನಾವು ಏನು ಲೆವೆಲ್ ಕ್ರೈಟೀರಿಯಾ ಕ್ರಾಸ್ ಮಾಡೋ ಕ್ರೈಟೀರಿಯಾ ಇರುತ್ತಲ್ಲ, ಆ ಕ್ರೈಟೀರಿಯಾ ಡಬಲ್ ಪಟ್ಟು ಮಾಡಿದರೆ. ಸೊ ಹೀಗಾಗಿ ಈ ವಿಡಿಯೋದಲ್ಲಿ ಮೂಲಕ ನಾನು ಏನು ತಿಳಿಸ್ತೀನಪ್ಪ ಅಂತಂತ ಕೇಳಿದ್ರೆ, ಯೂಟ್ಯೂಬ್ ನವರು ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಯಾರು ಇನ್ನೂ ಮಾನಿಟೈಸೇಷನ್ಗೆ ಹತ್ತಿರ ಇರ್ತೀರಿ ಅಂದರೆ 4000 ವಾಚ್ ಅವರ್ಸಿಗೆ 500, 1700 ಏನು ಹೆಚ್ಚು ಕಡಿಮೆ ಇರುತ್ತಲ್ಲ ವಾಚ್ ಅವರ್ಸು, ಆ ವಾಚರ್ಸ್ ಅಂತರದಲ್ಲಿ ಇರ್ತಕ್ಕಂಥ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ನನ್ನ ಮನವಿ ಏನಪ್ಪ ಅಂತಂತ ಕೇಳಿದರೆ, ನೀವು ಗಮನದಲ್ಲಿಟ್ಟುಕೊಂಡು 2027 ಈ ಹೊಸ ರೂಲ್ಸ್ನ ಬಗ್ಗೆ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನೀವು ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಾಡಿ ಜನರಿಗೆ ರೀಚ್ ಮಾಡಿಸಿ, ನೀವು ಈಗ ಇರ್ತಕ್ಕಂಥ 4000 ವಾಚ್ ಅವರ್ಸು ಮತ್ತು 10 ಮಿಲಿಯನ್ ವ್ಯೂಸ್ ಶಾರ್ಟ್ಸ್ ವ್ಯೂಗಳನ್ನು ಕಂಪ್ಲೀಟನ್ನು ಮಾಡಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಅಂತಂತೇಳಿ ನಾನು ಹಾರೈಸ್ತೀನಿ. ಯಾಕಪ್ಪ ಅಂತ ಕೇಳಿದರೆ, ನೀವೇನಾದರೂ ಫೆಬ್ರವರಿ 1ರ ನಂತರ ಅಂದರೆ ಮುಂದಿನ ವರ್ಷ 2027 ಫೆಬ್ರವರಿ 1ರ ನಂತರ ನೀವೇನಾದರೂ ಇದನ್ನು ಅಪ್ಡೇಟ್ ಮಾಡಲಿಕ್ಕಪ್ಪ ಅಂತಂತ ಕೇಳಿದರೆ ನಿಮ್ಮ ಕಾಂಪಿಟೇಷನ್ ಡಬಲ್ ಆಗುತ್ತೆ. 4,000 ಇದ್ದದ್ದು 8,000 ಆಗುತ್ತೆ, 10 ಮಿಲಿಯನ್ ಇದ್ದದ್ದು 20 ಮಿಲಿಯನ್ ಆಗುತ್ತೆ. ಸೊ ಈ ವಿಡಿಯೋದ ಕೊನೆಯಲ್ಲಿ ನಾನು ಏನು ಹೇಳ್ತೀನಪ್ಪ ಅಂತಂತ ಕೇಳಿದರೆ, ಜಾಸ್ತಿ ಫೋಕಸ್ ಮಾಡಿ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡನ್ನು ಮಾಡಿ. ಯಾರು ಮೊನಿಟೈಸೇಷನ್ಗೆ ಹತ್ತಿರ ಇದ್ದೀರೋ ಬೇಗ ನಿಮ್ಮ ಗೋಲನ್ನು ರೀಚ್ ಮಾಡ್ಕೊಳ್ಳಿ, ಹಣವನ್ನು ಗಳಿಸ್ಲಿಕ್ಕೆ ತಯಾರಾಗಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.